ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಗೆಲ್ಲ ಟಾಟಾ ಗ್ರೂಪ್ ಅಂದರೆ ಒಂದು ಭಾರಿ ಭರವಸೆ. ಅದರಲ್ಲೂ ರತನ್ ಟಾಟಾ ಅಂದರೆ ಹ್ಯೂಜ್ ರೆಸ್ಪೆಕ್ಟ್. ನಾವು ಭಾರತೀಯ ಷೇರು ಮಾರುಕಟ್ಟೆಯನ್ನು ಸಹ ತೆಗೆದುಕೊಂಡರೆ ಅನೇಕ ಜನರು ಫಸ್ಟು ಕೇಳುವ ಪ್ರಶ್ನೆ, ಯಾವ ಟಾಟಾ ಸ್ಟಾಕ್ ಬೆಸ್ಟು? ಎಲ್ಲ ಟಾಟಾ ಷೇರುಗಳು ಬೈ ಮಾಡಬೇಕಾ ಅಂತ. ಬಟ್ ಅದು ಎಲ್ಲರಿಗೂ ಪಾಸಿಬಲ್ ಆಗೋದಿಲ್ಲ. ಯಾಕಂದರೆ ಟಾಟಾ ಗ್ರೂಪ್ನಲ್ಲಿ ಟೋಟಲ್ 29 ಸ್ಟಾಕ್ಸ್ ಇದ್ದಾವೆ. ನೀವು ಒಂದೊಂದು ಸ್ಟಾಕ್ಸ್ನ ಒಂದೊಂದು ಕ್ವಾಂಟಿಟಿ ಬೈ ಮಾಡಿದರೆ ಸುಮಾರು 25,000 ರೂಪಾಯಿ ಆಗುತ್ತದೆ. ಇದು ದೊಡ್ಡ ಮೊತ್ತ. ಅಂಡ್ ನಿಮಗೆ ಕೇವಲ ಒಂದು ಕ್ವಾಂಟಿಟಿ ಮಾತ್ರ ಸಿಗುತ್ತೆ. ಆದರೆ ಒಂದು ಸೂಪರ್ ಆಪ್ಷನ್ ಇದೆ. ನೀವು ಇವೆಲ್ಲ ಸ್ಟಾಕ್ಸು ಒಂದೇ ಕಂಪನಿಯಿಂದ ಬೈ ಮಾಡಬಹುದು. ಅದುವೇ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಟಾಟಾ ಶೇರ್ ತಗೊಂಡ್ರೆ ಎಲ್ಲ ಟಾಟಾ ಕಂಪನಿಗಳ ಶೇರ್ ತಗೊಂಡ ಹಾಗೆ. ಇದು ಬೇಸಿಕಲಿ ಟಾಟಾ ಗ್ರೂಪ್ನ ಓನ್ ಇನ್ವೆಸ್ಟ್ಮೆಂಟ್ ಕಂಪನಿ. ಇದು ಏನನ್ನೂ ತಯಾರಿಸೋದಿಲ್ಲ, ಬಟ್ ಇದು ಟಾಟಾ ಗ್ರೂಪ್ನ ಮೇನ್ ಷೇರುಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಟಾಟಾ ಸ್ಟೀಲ್, ಟಾಟಾ ಕೆಮಿಕಲ್ಸ್, ಟ್ರೆಂಟ್, ವೋಲ್ಟಾಸ್ ಹಾಗೂ ಇನ್ನೂ 86 ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಇದರ ಕರೆಂಟ್ ಪ್ರೈಸ್ ಸುಮಾರು 600 ರೂಪೀಸ್ ಇದೆ. ಅಕ್ಟೋಬರ್ 14ರಂದು ಈ ಸ್ಟಾಕ್ನ ಫೇಸ್ ವ್ಯಾಲ್ಯೂ 1:10 ರೇಷಿಯೋನಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಹತ್ರ ಈಗಾಗಲೇ ಒಂದು ಶೇರ್ ಇದ್ದರೆ ಅದು ಈಗ 10 ಶೇರ್ಸ್ ಆಗಿದೆ. ನಿಮ್ಮ ಹತ್ರ 100 ಶೇರ್ಸ್ ಇದ್ದರೆ ಈಗ ನಿಮಗೆ 1000 ಶೇರ್ಸ್ ಸಿಕ್ಕಿರುತ್ತೆ. ಆದರೆ ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆ ಇದರ ಪ್ರೈಸ್ 8,000 to 9,000 ತಲುಪಿತ್ತು. ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಳ್ಳೆಯ ಆಪ್ಷನ್. ನಿಮಗೆ ಸ್ಟಾಕ್ ಸ್ಪ್ಲಿಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ.